ಇಂಗ್ಲಿಷ್ ಅಲ್ಲಿ ಇಲ್ಲ ಕನ್ನಡ. ನಮಸ್ಕಾರ ಸ್ನೇಹಿತರೆ, ಸುವರ್ಣ ನ್ಯೂಸ್ 24/7ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸಾರಿ ಪ್ಲೀಸ್, ಥ್ಯಾಂಕ್ ಯು, ನೈಸ್ ಟು ಮೀಟ್ ಯು. ಇಲ್ಲಿ ಬರೀ ನಮ್ಮ ದುನಿಯಾ, ನಮ್ಮ ಸ್ಟೈಲ್. ಹಾಗಾಗಿ ಈಗ ಮುಂದಿನ 1 ಗಂಟೆಗಳ ಕಾಲ ಬ್ರೇಕಿಂಗ್ ನ್ಯೂಸ್ನಿಂದ ದಯವಿಟ್ಟು ಬ್ರೇಕ್ ತಗೊಳ್ಳಿ. ಯಾಕಂದರೆ ನಮ್ಮ ದುನಿಯಾನಲ್ಲಿ ನಮ್ಮ ಸ್ಟೈಲ್ ಏನು ಅಂತ ತಿಳಿಸ್ಕೊಡುವಂತಹ ಜವಾಬ್ದಾರಿಯನ್ನು ನಾನು ಹಾಗೂ ನಮ್ಮ ಇಡೀ ತಂಡ ತಗೊಳ್ತಾ ಇದ್ದೀವಿ. ಸೊ ಒನ್ಸ್ ಅಗೈನ್ ವೆಲ್ಕಮ್ ಟು ನಮ್ಮ ದುನಿಯಾ, ನಮ್ಮ ಸ್ಟೈಲ್ ಇಲ್ಲ ಕನ್ನಡ. ಸಿನಿಮಾ ಸುದ್ದಿ ಅಂತ ಇದ್ದಂಗೆ ನಮ್ಮ ಸಂದೀಪ್ ಅವ್ರು ಯಾಕಿಲ್ಲ ಈ ಜಾಗದಲ್ಲಿ ಅಂತ ಯೋಚಿಸ್ತಾ ಇದ್ರೆ, ಹೇಳದ್ನಲ್ಲ, ಇದು ನಮ್ಮ ದುನಿಯಾ, ನಮ್ಮ ಸ್ಟೈಲು. ಹಾಗಾಗಿ ನಮ್ಮ ದುನಿಯಾನಲ್ಲಿ ಏನೇನೆಲ್ಲ ವಿಷಯಗಳಿದೆ ಅದನ್ನು ನಮ್ಮ ಸ್ಟೈಲಲ್ಲೇ ತಿಳಿಸ್ಕೊಡೋಣ ಅಂತ ಹೇಳಿ ಸಂದೀಪ್ನ ಯಾವುದೋ ಹೀರೋಯಿನ್ ಜೊತೆಗೆ ಡೇಟಿಗೆ ಕಳಿಸ್ಬಿಟ್ಟು ನಾನು ಬಂದು ಈ ಸೀಟ್ನ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸರಿ, ನಮ್ಮ ದುನಿಯಾನಲ್ಲಿ ಇರೋರು ಯಾರ್ಯಾರು? ನಮ್ಮ ಬಲಗಡೆಗಿರುವಂತಹ ಮೆಲನಾ ನಾಗರಾಜ್, ಪ್ಲೀಸ್ ವೆಲ್ಕಮ್ ಮೆಲನಾ. ಹಾಯ್. ಇವರು ರ್ಯಾಂಪ್ ವಾಕ್ ಮಾಡಿದ್ರೆ ಒಂದು ಸ್ವಲ್ಪ ಆ ಸ್ಟೇಜೇ ನಾಚ್ಕೋಬೇಕಂತೆ. ಜೊತೆಗೆ ಮಂಗಳೂರು ಕಡೆ ಎಲ್ಲ ಹೋಗ್ಬಿಟ್ರೆ ಹುಡುಗರಿಗೆಲ್ಲ ಹಬ್ಬ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಏನ್ರಿ ಚೆನ್ನಾಗಿದ್ದೀರಾ ಅಂದರೆ ಭಾಳ ನಾಚ್ಕೊಂಡು ಚೆನ್ನಾಗಿದ್ದೀವಿ ಅಂತಾರೆ. ಕಾವ್ಯ ಶೆಟ್ಟಿ, ಪ್ಲೀಸ್ ಲೆಟ್ಸ್ ವೆಲ್ಕಮ್ ಹರ್. ನೋಡೋದಕ್ಕೂ ಸಿಕ್ಕಾಬಿಟ್ಟೆ ಸ್ಟ್ರಾಂಗ್ ಆಗಿದ್ದಾರೆ. ನಾವೇನಾದ್ರು ಜೋರಾಗಿ ಮಾತಾಡ್ಸೋರೆ ಏಯ್ ಅಂತ ಆವಾಜು ಹಾಕ್ತಾರೆ. ಹುಡುಗಿರಿಗೆ ಭಾಳ ಸ್ವೀಟಾಗಿ ಮಾತಾಡಿಸ್ತಾರೆ. ಒನ್ ಆ್ಯಂಡ್ ಓನ್ಲಿ ಲಿಖಿತ್ ಶೆಟ್ಟಿ. ನಾವೆಲ್ಲರೂ ಇಲ್ಲಿ ಕೂತ್ಕೋಬೇಕು ಅಂದರೆ ಇವರೇ ಕಾರಣ. ಸೊ ಲೆಟ್ ಮಿ ವೆಲ್ಕಮ್ ದ ಕ್ಯಾಪ್ಟನ್ ಆಫ್ ದ ಶಿಪ್, ಒನ್ ಆ್ಯಂಡ್ ಓನ್ಲಿ ಪ್ರೀತಮ್ ಗುಬ್ಬಿ. ಹಾಯ್ ಜೋಶಿ. ಥ್ಯಾಂಕ್ ಯು ಸರ್. ನೀವು ಒಬ್ಬರೇ ನೋಡಿ ನನ್ನ ಹೆಸರು ಹೇಳಿ ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ದು, ಅದಕ್ಕೆ ಡೈರೆಕ್ಟ್ರು ಅಂತ ಹೇಳೋದು. ಅಲ್ಲ, ಇವಾಗ ಒಂದು ವಿಚಾರ ಹೇಳಿ ಸರ್. ಎಲ್ಲ ಸಿನಿಮಾನಲ್ಲೂ ಹೇಳ್ತಾರೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಡೈರೆಕ್ಟ್ರು, ನಮಗೆ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಒಳ್ಳೆ ಒಬ್ರನ್ನೊಬ್ರು ಬಿಟ್ಕೊಡಲ್ಲ, ಇದೆಲ್ಲ ಮಾಮೂಲಿ ಇದ್ದಿದ್ದೆ. ಬಟ್ ಒಂದು ವಿಚಾರ ಹೇಳಿ, ಅಷ್ಟೆಷ್ಟೆಲ್ಲ ದೊಡ್ಡ ಸ್ಟಾರ್ಗಳ ಜೊತೆ ಕೆಲಸ ಮಾಡಿರೋರು ನೀವು, ನಮ್ಮ ಥರ ಫೇಸಸ್ನ ಯಾಕೆ ಹಾಕೋಬೇಕು ಅನ್ನಿಸ್ತು? ಯಾಕೆ ಹಾಕೊಬೇಕು ಅನ್ಸೋಕ್ಕಿಂತ ಈ ಸ್ಕ್ರಿಪ್ಟ್ಗೆ ನೀವೇ ನಿಮಗೋಸ್ಕರ ಈ ಸ್ಕ್ರಿಪ್ಟ್ ಮಾಡ್ದಂಗೆ ನಂಗೆ ಅನಿಸ್ತಾ ಇದೆ ಇವತ್ತು ಸಿನಿಮಾ ಆದಮೇಲೆ. ಸೊ ಯಾಕೆ ಹಾಕೊಬೇಕಿತ್ತು ಅದೆಲ್ಲ ನಾನು ಮರ್ತೋಗ್ಬಿಟ್ಟಿದ್ದೀನಿ ಈಗ. ತುಂಬ ಖುಷಿಯಾಗಿದೆ ನೀವೆಲ್ಲ ನಮ್ಮ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದಕ್ಕೆ. ಒಂದು ಜೋಶ್ ತುಂಬಿದ್ದೀರಾ ಆ ಸಿನಿಮಾಲಿ. ಆ್ಯಂಡ್ ಆ ಸ್ಕ್ರಿಪ್ಟ್ಗೆ 100% ನೀವೆಲ್ಲ ಜಸ್ಟಿಸ್ ಕೊಟ್ಟಿದ್ದೀರಾ. ವಾವ್, ಥ್ಯಾಂಕ್ ಯು ಸೋ ಮಚ್. ಬಟ್ ನಿಮ್ಮ ಹೀರೋಯಿನ್ಸ್ ಒಂದು ಸ್ವಲ್ಪ ಗ್ಲಾಮರ್ ಕಮ್ಮಿ ಅಂತ ಅನಿಸ್ಲಿಲ್ವಾ ಸರ್ ಸಿನಿಮಾನಲ್ಲಿ? ಸಿನಿಮಾಲಿ ಗ್ಲಾಮರ್ ಕಮ್ಮಿ ಏನಿಲ್ಲ, ಜಾಸ್ತಿನೇ ಇದೆ. ಇದೆಯಾ? ಎಷ್ಟಿದೆ ಒಂಚೂರು ಲಿಸ್ಟ್ ಮಾಡೋಣ ಹೇಳಿ. ಲಿಸ್ಟ್ ಮಾಡೋಣ ಹೇಳಿ ಸರ್, ಯಾವ ಥರ ಅಂತ. ಇಲ್ಲ, ಎಲ್ಲಾರ್ದು ಒಂದೊಂದು ಥರ ಒಂದು ಕ್ಯಾರೆಕ್ಟರ್ ಇದೆ. ಸೊ ಅದು ಒಂದು ಸ್ವಲ್ಪ ಬಜಾರಿ, ಹಾಸನ್ ಹುಡುಗಿ, ಒಂದು ಬಜಾರಿ ಕ್ಯಾರೆಕ್ಟ್ರು. ತುಂಬ ಸಾಫ್ಟು, ಯೋಗ ಹೇಳ್ಕೊಡ್ತಾರೆ, ಯೋಗ ಟೀಚರ್. ಬಟ್ ಹುಡುಗರನ್ನ ಹಿಂದೆ ಬರೆಸ್ತಾರೆ. ಸ್ಕ್ರೀನ್ ಸ್ಪೇಸ್ ನೀವು ಅವರು ಒಟ್ಟಿಗೆ ಆ್ಯಕ್ಟ್ ಮಾಡಿದಾಗ, ಇನ್ ದ ಸೆನ್ಸ್ ವೆನ್ ಯು ಶೇರ್ ದ ಸ್ಕ್ರೀನ್, ಇಬ್ಬರು ಭಾಳ ಏನು ಹೇಳ್ತೀರಾ, ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಭಾಳ ಒಳ್ಳೆ ಕೆಮಿಸ್ಟ್ರಿನಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. ಏನು ಸ್ಫೂರ್ತಿ ಇದಕ್ಕೆ? ಇನ್ಸ್ಪಿರೇಷನ್ ಏನಿಲ್ಲ, ಆ್ಯಕ್ಚುಲಿ ಸ್ಕ್ರಿಪ್ಟ್ ಹೇಗಿದೆ ಅಂದರೆ, ಇವಾಗ ರಿಯಲ್ ಲೈಫಲ್ಲಿ ಫ್ರೆಂಡ್ಸ್ ಯಾವ ರೀತಿ ಇರ್ತಾರೆ ಅದೇ ರೀತಿ ಇರೋದು. ನಂದು ಮಿಲ್ನಾ ಅವ್ರ ಕ್ಯಾರೆಕ್ಟರ್ ಕೌಂಟೋ ಬರುತ್ತೆ. ಅಂದರೆ ನಾನು ಅವ್ರನ್ನ ಕೇಳಿದ್ರೆ ಅವರು ಇನ್ನೊಂದು ರೀತಿಯಲ್ಲೇ ಉತ್ತರಿಸ್ತಾರೆ. ಮತ್ತೆ ಸ್ಕ್ರೀನ್ ಪ್ಲೇ ಆ ಥರ ತೊಗೊಂಡೋಗುತ್ತೆ. ಸಾಕು ಸುಮ್ಮನೆ ರೀ, ಸುಳ್ಳು ಹೇಳ್ಬೋದು. ನಮ್ಮ ಡೈರೆಕ್ಟರ್ ಭಾಳ ಒಳ್ಳೆ ಸ್ಟ್ರಾಟಜಿ ಉಪಯೋಗಿಸಿದ್ದಾರೆ. ಆ್ಯಕ್ಚುಲಿ ಏನಾಯಿತು ಅಂದರೆ, ಇವ್ರದ್ದೆಲ್ಲ ಕೆಮಿಸ್ಟ್ರಿ ಚೆನ್ನಾಗಿ ಬೆಳೀಲಿ ಅಂತಾನೆ ಫಿಲ್ಮ್ ಶೂಟಿಂಗ್ ಶುರು ಆಗ್ತಾ ಇದ್ದಾಗ ಕಾಶ್ಮೀರಲ್ಲಿ ಕರ್ಕೊಂಡೋಗಿ ಇವ್ರಿಬ್ರು ಡೇಟ್ ಆಡಿಸ್ಬಿಟ್ರು. ಅಲ್ಲ ಸರ್, ವರ್ಕ್ ಆಯ್ತಾ ಅದು? 100% ವರ್ಕ್ ಆಗಿದೆ. ಎಷ್ಟರ ಮಟ್ಟಿಗೆ ವರ್ಕ್ ಆಯ್ತು ಕೆಮಿಸ್ಟ್ರಿ? ಆ ಫ್ರೆಂಡ್ಶಿಪ್ ಏನು ಅಂತಾರಲ್ಲ, ಸ್ಕ್ರೀನಲ್ಲಿ ನನಗೆ ಆ ಫ್ರೆಂಡ್ಶಿಪ್ ಕಾಣಿಸ್ಬೇಕಿತ್ತು. ಸೊ ಕಾಶ್ಮೀರಲ್ಲಿ ಶೂಟಿಂಗ್ಗಿಂತ ಬರೀ ಜೊತೆಗಿರೋದೇ ಜಾಸ್ತಿ ಇತ್ತು. ಯಾಕಂದ್ರೆ ಇವ್ರು ಒಂದಿನ ಶೂಟಿಂಗ್ ಮಾಡಿದ್ರೆ ಇನ್ನು 2 ದಿನ ಚಳಿಗೆ ಬರ್ತಾ ಇರಲಿಲ್ಲ ಸೆಟ್ಗೆ. ನಾವು ಸುನಿಲು ಮತ್ತೆ ಕಾವ್ಯ ಸಾಂಗ್ ಮಾಡ್ತಾ ಇದ್ವಿ. ಸೊ ಕಾವ್ಯ 2 ದಿನ ಬ್ರೇಕ್ ಕೊಟ್ರೆ ಅವರಿಬ್ರು ಒಂದು ಶಾಟ್ ಮಾಡ್ತಾ ಇದ್ವಿ. ಸೊ ಬರೀ ಹರಟೆ ಹೊಡೆದು ದೊಡ್ಡ ಫ್ರೆಂಡ್ಸ್ ಆಗ್ಬಿಟ್ರು ಇಬ್ರು. ಬಟ್ ಐ ಬಿಲೀವ್ ಕಾಶ್ಮೀರಲ್ಲಿ ನೀವೆಲ್ಲ ಒಂದೇ ಶಾಲ್ ಅಲ್ಲ, ಎಲ್ಲರೂ ಶೇರ್ ಮಾಡ್ಕೊಂಡು ಹಿಂಗೆ ಕೂತ್ಕೊಳ್ತಾ ಇದ್ರಂತೆ. ನಾನು ಸುನಿಲ್. ನೀವು ಸುಳ್ಳು ಬೇರೆ ಚಾನ್ಸ್ ಇರಲಿಲ್ಲ, ಯಾಕಂದ್ರೆ ಅಷ್ಟು ಚಳಿ ಇತ್ತು. ಅಕ್ಕಪಕ್ಕ ಯಾರು ಸಿಗ್ತಿದ್ರು ಅವ್ರ ಜೊತೆ ಶಾಲು ಮತ್ತೆ ಮಟ್ಕ ಶೇರ್ ಮಾಡ್ತಾ ಇದ್ವಿ. ತುಂಬ ಚಳಿಯಲ್ಲಿ ಶೂಟ್ ಮಾಡ್ತಾ ಇದ್ವಲ್ಲ, ಸೊ ಶೇರ್ ಮಾಡಲೇಬೇಕಾಗಿತ್ತು. ನೀವಿದ್ದಿದ್ರು ನಿಮ್ಮ ಜೊತೆನೇ ಮಾಡ್ತಾ ಇದ್ವಿ, ಬೇಜಾರು ಮಾಡ್ಕೋಬೇಡಿ. ಬಟ್ ಐ ವಾಂಟ್ ಟು ಆಸ್ಕ್ ಮೆಲನಾ, ಹೆಂಗಿತ್ತು ಲಿಖಿತ್ ಜೊತೆಗೆ ಆ್ಯಕ್ಟ್ ಮಾಡಿದ್ದು? ಚೆನ್ನಾಗಿತ್ತು. ಅವ್ರ ಕ್ಯಾರೆಕ್ಟರ್ ರೋಲ್ಗೂ ನನ್ನ ರೋಲ್ಗೂ ಒಂಥರ ಸಂಬಂಧನೇ ಇಲ್ಲ. ನೀವು ಕೆಮಿಸ್ಟ್ರಿ ಅಂದರೆ ಇಟ್ಸ್ ವೆರಿ ಕಾಂಟ್ರಾಸ್ಟಿಂಗ್. ಅವ್ರು ಕೇಳ್ದಲೇ ನಾನು ಮಾತಾಡ್ತಿದ್ದೆ, ನಾನು ಮಾತಾಡಿದಕ್ಕೆ ಅವರೇನೋ ಉತ್ತರ ಕೊಡ್ತಿದ್ರು. ಇಟ್ಸ್ ವೆರಿ ಡಿಫ್ರೆಂಟ್. ಅಂದರೆ ಇಟ್ಸ್ ನಾಟ್ ಲೈಕ್ ದಟ್ ಟಿಪಿಕಲ್ ಹುಡುಗಿ ದ ಸೇಮ್ ಲವ್. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೊ ಅವರೇ ಏನೋ ಕೇಳ್ತಾ ಇದ್ರು, ನಾನೇ ಏನೋ ಹೇಳ್ತಿದ್ದೆ, ಇಲ್ಲ ನಾನೇನೋ ಹೇಳ್ತಿದ್ದೆ. ಇಟ್ಸ್ ಲೈಕ್ ದ್ಯಾಟ್. ಸೊ ಒಟ್ನಲ್ಲಿ ನಾನ್ ಸ್ಟಾಪ್ ನಾನ್ ಸೆನ್ಸ್. ಅಬ್ಸಲ್ಯೂಟ್ಲಿ. ಇವ್ರ ಕೆಮಿಸ್ಟ್ರಿ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀವಿ, ಭಾಳ ಮಿಸ್ಟೀರಿಯಸ್ ಆಗಿದೆ ಅಲ್ವಾ? ಒಂದು ಕೆಲಸ ಮಾಡೋಣ, ಅವರಿಬ್ಬರ ಕೆಮಿಸ್ಟ್ರಿ ಹೇಗಿದೆ ಈ ಹಾಡಲ್ಲೇ ನೋಡಿ
ಗೊತ್ತಾಗುತ್ತೆ. ಹಾಡು ನೋಡ್ತಾ ಹಾಗೆ ಒಂದು ಬ್ರೇಕ್ ತೊಗೊಂಡು ಅಲ್ಲಿ ಇಲ್ಲ ಕನ್ನಡ